ಪಾಪ. ಹೇ ಹರ್ಷ, ಹರ್ಷ, ಏನಪ್ಪ? ಬಾರಪ್ಪ ಇಲ್ಲಿ ಪಾಪ. ಏನಪ್ಪ? ನಂದಕ್ಕೆ ಹೇಳ್ದೆ ಕಣಪ್ಪ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಕ್ಕೆ ಹೋಗಪ್ಪ, ಬರ್ತೀವಿ ನಾನು ನನ್ನ ಮಗ ಅಂತ ಹೇಳಿದ್ದೀನಿ. ಅವನು ಬೇರೆ ಬೇಕೇನಪ್ಪ. ಇವಾಗ ಅವನದು ಬೇಕಂತೆ ಪಾಪ. ಅವ್ನು ವರ್ಷನು ಬೇಕಾವತ್ತೇನಪ್ಪ, ಕೇಳ್ತಾರೇನ. ಇವಾಗ ಅದನ್ನ ಹೆಂಗೆ ಮಾಡ್ಬೇಕಪ್ಪ ಅಲ್ಲಿ. ಅವ್ನು ಇವಾಗ ನಮ್ಮ ಮಗ ಅಲ್ಲ ಅಂತ ಹೇಳಿದೀವಿ ಅಂದಮೇಲೆ ಇವಾಗ ಏನು ಮಾಡಬೇಕು ಅಂಬೋದೇ ಗೊತ್ತಾಗ್ತಿಲ್ವಲ್ಲ. ಅಣ್ಣ, ಯಾಕೆ ಮನೆ ತಕ್ಕ ಬಂದಿದ್ದಂತೆ ಯಾಕ ಯಾದ್ದಾಗ? ಇವಾಗ ಯಪ್ಪ ನಿಮ್ಮದೇ ಸೈನ್ ಹಾಕಿದ್ರೆ ಸಾಕಾಯ್ತು, ನಮ್ದೆಲ್ಲ ಏನು ಬೇಕಾಗಿಲ್ಲ ಅನ್ಸುತ್ತೆ ಕಣಪ್ಪ. ಕೇಳ್ಬೇಕಾದೇನೋ ಎತ್ತ ಅಂತ ಹೇಳಿ. ಅದೇ ಇವಾಗ ವರ್ಷನ ಬದಲು ಸುಗುಣ ಹಾಕ್ಬೋದು. ಇವಾಗ ಅವ್ನು ಡೈವರ್ಸ್ ಕೊಟ್ಟು ಅವ್ನು ಬೇರೆ ಹೋಗ್ಯವನಲ್ಲ, ಅದಕ್ಕೇನೆ ಇವಾಗ ಏನಾದ್ರು ಬೇರೆ ಹಾಕ್ಬೋದು ಏನು. ಇವಾಗ ಹಂಗೆ ಬರುತ್ತೆ, ಅವನು ಬರಬೇಕಾಗುತ್ತೋ ಏನೋ ಸೈನ್ ಹಾಕೋಕ್ಕೆ. ಅದೇನು ಅಂತ ಸರಿಯಾಗಿ ತಿಳ್ಕೊಬೇಕು ಕಣಪ್ಪ ಮಾಹಿತಿನ. ಅಲ್ಲ ಕಣಮ್ಮ, ಅವಾಗ ನಮಗೆ ಮೋಸ ಮಾಡಿರೋದು ಕೋಮ್ಲಮ್ಮ 15 ಎಕರೆ ವಾಲ ಇವಾಗ ನಮ್ಮ ಹೆಸರಿಗೆ ಬಂದೈತಿ. ಇವಾಗ ಅದಕ್ಕೇನೆ ಅದು ಇವಾಗ 5 ಎಕರೆ ಆನಂದಿಗೆ ಮಾಡ್ಸಾನ. 10 ಎಕರೆ ಬಮ್ಲಿಗೆ ಬಂದಿರೋದು ಅವನಿಗೆ ಕೊಡೋದು ಬೇಡ. ಅವನು ಯಾಕಂದರೆ ನಮ್ಮ ಮೇಲೆ ಬೊಲಿದ್ ಮಾಡಿದಾನೆ, ಅದಕ್ಕೆ ಅವ್ನಿಗೆ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಕಣಮ್ಮ. ಆನಂದ ಬಂದಿದ್ದು ಪಾಪ ನೆನ್ನೆ ಅಣ್ಣ ಹಿಂಗೆ ರೆಡಿ ಮಾಡಿಸ್ತೀವಿ, ಎಲ್ಲ ಸೈನ್ ಹಾಕ್ತೀರೇನಣ್ಣ, ಕೊಡ್ತೀರಣ್ಣ ಅಂತ. ಕೊಡೋದಾದರೆ ಕೊಡೋಣ, ಇಲ್ಲಾಂದ್ರೆ ಕೊಡಲಿಲ್ಲ ಅಂತಂದರೆ ನಿಮಗೆ ಬಿಟ್ಬಿಡ್ತೀವಿ, ನೀವು ಮಾಡ್ಕೇಳ್ರಿ ಅಂತ ಹೇಳ್ದ. ಅದಕ್ಕೆ ಅವ್ನ ಪಾಪ ಇವತ್ತು ಎಂತ ನಾನಾಗಲಿ, ಅವತ್ತು ನಾನು ನನ್ನ ಆಸ್ತಿ ಮೋಸ ಮಾಡಿ ಬರೆಸ್ಕೊಂಡವ್ರಿ ಅಂತ ನಾನು ಅವತ್ತು ಹೇಳ್ದಾಗ ಅವ್ನು ಆನಂದ್ ಹೇಳ್ದ, ಅಣ್ಣ ಬೇಡ ಕಣ, ನಾ ಅವ್ರದವ್ರಿಗೆ ಕೊಟ್ಬಿಡು ಅಂತ ಹೇಳಿ ಅವತ್ತೇ ಹೇಳಿದ್ದ ಅವನು ಆನಂದ. ಅದಕ್ಕೇ ಇವತ್ತು ಏನಾನ ಮಾಡಿ 10 ಎಕರೆ ಮಾತ್ರ ಒಂದು ಅಂಗೈಯಾಗ್ಲೂ ಅವ್ನಿಗೆ ಬಿಡಬಾರ್ದು ಕಣ ಬಂಬ್ಲಿಂಗಿಗೆ. ಅದಕ್ಕಿನ್ನ 5 ಎಕರೆನ ಆನಂದ ಮಾಡ್ಸೋಣ ಅಂತ ಇದೀವಿ. ಅದಕ್ಕೇ ಹೆಣ್ಮಕ್ಳದ್ದು ಸೈನ್ ಬೇಕಂತ ಇವಾಗೆಲ್ಲ. ಅದಕ್ಕೆ ಏನು ಹಾಕ್ಬೇಕಂತ ಇವಾಗೆಲ್ಲ ಸೈನ್. ಬಂತೇನಣ್ಣ ಇದು ಬೈಲಿಗೆ? ನಾನಂತೂ ಇಷ್ಟು ದಿವಸ ಕಾಯ್ತಾ ಇದ್ದೆ. ಬೈಲಿಗೆ ಬರಲಿ ನಮಗೆ ಮೋಸ ಮಾಡಿದ್ರು ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಬೈಲಿ ಬರಲಿ ಅಂತ ಹೇಳಿ ನೋಡಿ ಹೆಂಗು ಸದ್ಯ ಬಂತಲ್ಲ ಬೈಲಿಗೆ. ಅಲ್ಲ ನಮಗೆ ಮೋಸ ಮಾಡಿದವರು ಅವರು, ನನಗೆ ಗೊತ್ತಿತ್ತು. ನನಗೂ ನಮ್ಮದೇ ಇದ್ವಲ್ಲ ಅಂತ ಹೇಳಿ ಅಂದರು. ನಮಗೆ ಮೋಸ ಮಾಡಿದ್ರಲ್ಲ. ನಾನಂತೂ ಇಲ್ಲ, 1 ಎಕರೆನೂ ಕೊಡಲ್ಲ. ನನಗೆ ಬರೆಸು 5 ಎಕರೆನ. ಅವ್ನಿಗೆ ಕೊಡ್ತೀಯ, ಅವ್ನಿಗೂ ಕೊಡಬೇಡ. ಅಣ್ಣ ತಮ್ಮಗಳು ಯಾವತ್ತಿದ್ರು ಅವರು ಸೆನಕ್ಕಾಗ್ತಾರೆ. ನಾಳೆ ಹೊತ್ತಾಗ ನಮ್ಮನ್ನೇನು ಇಷ್ಟರ ಮಾಡೋದು. ಏನು ಬೇಡ, ಕೊಡಬೇಡ. ನನಗೆ 5 ಎಕರೆ ಕೊಡಿ, ಇನ್ನು 10 ಎಕರೆ ನಿಮ್ದಿರೋದ ಅದನ್ನ ನೀವು ತಲಾಕ 5 ಎಕರೆ ಮಾಡ್ಕೇಳ್ರಿ. 15 ಎಕರೆ ಇರೋದು ಇವಾಗ ಹೆಣ್ಮಕ್ಳಿಗೂ ಭಾಗ ಬರಬೇಕು. ಹೆಣ್ಮಕ್ಳಿಗೆ ಎಲ್ಲನ ಇವಾಗ ಹೆಣ್ಮಕ್ಳಿಗೂ ಭಾಗ ಐತಿ ಆಸ್ತಿಗೆ. ಅಲ್ಲ ಬಿಡಮ್ಮ ಪಾಪ, ಅವನೇನೋ ಪಾಪ ಬಂದು ಕೇಳ್ಕೊಂಡ ಅಣ್ಣ ಕೊಡೋಣ ಅಂತ ಹೇಳಿ. ಇವಾಗ ಯಾಕತ್ತ ಸುಮ್ಮನೆ. ಇಲ್ಲಪ್ಪ, ನೀವಿಬ್ರು ಒಪ್ಪೋದು, ನಾನು ಒಪ್ಪೋದಿಲ್ಲ. ನೀವಿಬ್ರು ಒಪ್ಪಿದ್ರೆ ನಾನು ಹಾಕ್ಬೇಕಲ್ಲ. ನಾನು ಈ ಮನೆ ಮಗಳು ತಾನೆ. ಈ ಮನೆ ಮಗಳು ಅಂದಮೇಲೆ ನನಗೂ ಅಧಿಕಾರ ಐತೆ ಆ ಆಸ್ತಿ ಕೇಳೋಕ್ಕೆ. ನೀನು ಯಾವ ಕೋರ್ಟ್ನಕ್ಕೆ ಹೋಗು, ನೀನು ಎಲ್ಲಿಗಾನ ಹೋಗು, ಯಾವ ಸ್ಟೇಷನಕ್ಕೆ ಹೋಗು, ಎಲ್ಲಿಗೆ ಹೋಗು, ಹೆಣ್ಮಕ್ಳಿಗೆ ಆಸ್ತಿಗೆ ಭಾಗ ಐತೆ ಅಂತ ಐತೆ. ಇವಾಗ ನಾನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. 15 ಎಕರೆ ಹೊಲ ಇರೋದು ನನಗೆ 5 ಎಕರೆ ಬರಲೇಳು. ನೀವಿಬ್ಬರು ಇರೋರು ಅಣ್ಣ ಇರು, ಬೇಕಾದ್ರೆ 5 ಎಕರೆ ತಗೊಂಬ್ಲೇಳು ಅಷ್ಟೇನಿ. ನಾನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣ ಅಣ್ಣ. ನಾನು ಏನೇ ಆಗಲಿ ಅವನೇನಿ. ನನಗೂ ಗೊತ್ತೈತೆ ಅವ್ರಿಬ್ರಾಳೆ ಅಂತಾರೋ ಅಂತ ಹೇಳಿ. ಮತ್ತು ಅವ್ರು ಸೆನಕ್ಕದಾಗ ನಮ್ಮನ್ನು ಮರೆತು ಬಿಡ್ತಾರೆ. ಆಗೋಗಿರೋರ್ನ ಬಿಡಪ್ಪ, ಅವತ್ತೇನೋ ಕ್ರಿಯೆ ಹಿಡ್ದು ಮಾಡಿಸಿದ್ರು ಅಂತ ಏನು ನೆನೆಸ್ಕೊಂಬಲ್ಲ ಕಣಣ್ಣ. ನೆನೆಸ್ಕೊಂಬಲ್ಲ ಯಾರೇನು ಇವತ್ತೇನು ನೆನೆಸ್ಕೊಂಬಲ್ಲ. ಅವ್ರ ಪಡೆಗೆ ಅವ್ರು ಸೆನಕ್ಕದಾಗ ಅವಾಗ ಅವ್ರಿಗೆ ಎಲ್ಲನ ಚೆನ್ನಾಗಿರುತ್ತೆ. ಇವತ್ತೇನಂದ್ರೂ ನೀನು ಮಾಡಿಸಿದ್ರೆ ಅವ್ರೇನು ಅವತ್ತು ಒಪ್ಕೊಂಬಲ್ಲ. ಅದೇ ಮತ್ತೆ ನಾನು ನಮ್ಮ ಅಪ್ಪಗೆ ಹೇಳ್ದೆ, ಯಾರನ್ನು ನಂಬೇಡ ಕಣಪ್ಪ, ಯಾರು ನಂಬ್ದಂಗೆ ನೀನು ಸುಮ್ಮನೆ. ಇವಾಗ ನಮ್ದೇನೈತೆ ಅದೆಲ್ಲ ಬರಲೇಳು ನಮ್ಮದೇ ತಾನೆ. ಯಾರು ಸೊತ್ತೇನು ನಾವೇನು ತಿಂದಿಲ್ವಲ್ಲ. 15 ಎಕರೆ ಇವಾಗ ಅದೂ ನಮ್ಮದೇನೆ. ಇವಾಗ ನಮ್ಮದು ಇವಾಗ 5 ಎಕರೆ ನಾವು ತಾಂಡಿರೋದು ಅದು ನಮ್ಮದೇನೆ. ಒಟ್ಟು ನಮ್ಮದು ಎಷ್ಟು ಎಕರೆ ಪ್ಲ್ಯಾಂಟ್ ಅಂದರೆ ಅದು ನಮ್ಮದು ಶಾಂತಮ್ಮರದೊಂದು 5 ಎಕರೆ, ನಮ್ಮದೊಂದು 5 ಎಕರೆ, ಇದೊಂದು 15 ಎಕರೆ, 25 ಎಕರೆ ಪ್ಲ್ಯಾಟು. ನಮ್ಮದು 25 ಎಕರೆ ಹೊಲ ಇತ್ತಂತೆ ನಮ್ಮ ತಾತಂದು. ಅದೆಲ್ಲ ಇವಾಗ ಬೌಂಡ್ರಿ ಎಲ್ಲ ನಾನು ಹೋಗಿ ಚೆಕ್ ಮಾಡಿಸಿ ಅದೆಲ್ಲಿಂದ ಎಲ್ಲಿ ಬರುತ್ತೆ ಏನು ಅಂತ ಎಲ್ಲ ತಿಳ್ಕೊಂಬಂದಿದ್ದಕ್ಕೆ ಮಾಹಿತಿ ಆತ್ತೆ. ಇವಾಗ ಎಲ್ಲ ಗೊತ್ತಾತ್ ಕಾಣತ್ತೆ. ಅಷ್ಟೇ. ಬೇರೆಯವ್ರಿಗೆ ಯಾಕೆ ಕೊಡಬೇಕು? ಇವ್ರಿಗೂ ಹೊಲ ಇಲ್ವಲ್ಲ, ಇವ್ರಿಗೆ ಕೊಡು. ಇವ್ರು ಹೆಂಗು ಅಲ್ವಲ್ಲ ಮನೆ ಎಲ್ಲ ಮಾರ್ಕೊಂಬಂದ್ರು ಯಾತಿರ್ಲಿಲ್ಲ. ಇವಾಗ ಹೆಂಗೆ ಇವ್ರಿಗೆ ಕೊಡಿ, ಹೆಣ್ಮಕ್ಳಿಗೆ ಅವ್ರಿಗೆ ಕೊಡ್ತೀಯ, ಅವರೇ ನಿಂದಿದ್ರು ಚೆನ್ನಾಗಾಗ್ತಾರೆ. ಅಲ್ಲ ನೆನ್ನೆ ಬಂದಿದ್ರ ನಾನು ಮಾಡ್ಸೋದಾಗುತ್ತೆ ಹೇಳಪ್ಪ ಅಂದೆ. ಅವ್ರೇನು ಒಪ್ಪಲ್ಲ. ಈಗ ನಾನು ಹೇಳ್ತೀನಿ ನಮ್ಮ ಕೋಮ್ಲಮ್ಮ ಒಪ್ಪಲ್ಲ ಕಣಪ್ಪ. ನಮ್ಮ ಕೋಮ್ಲಮ್ಮ ಒಪ್ಪಲಿಲ್ಲ ಅಂದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅಷ್ಟೇನಿ. ಮಾಡ ನೆನ್ನೆ ಪಾಪ ಬಂದಿದ್ರು ಗಂಡ ಹೆಂಡತಿ ಇಬ್ಬರಳು. ಮಂಜಕ್ಕೂ ಬಂದಿತ್ತು, ಆನಂದನು ಬಂದಿದ್ದ. ನಾನು ಅದಕ್ಕೆ ಏನಂದೆ, ಹಿಂಗಾಗೈತೆ ಕಣಪ್ಪ ಅಂತ ಅಂದರು. ಅದಕ್ಕೆ ಸರಿ ಆಯ್ತು ಕಣಪ್ಪ, ನೀನು ಅವತ್ತೆ ಅಂತ ನಾನಾಗಲಿ ನಾನು ಏನು ಅಂದಿಲ್ಲ ಏನಿಲ್ಲ, ಒಳ್ಳೆ ತಂದಿಂದ ಇದೆಯಾ, ನಾನೇ ಹೇಳೋಣ ಅಂತಿದ್ದೆ ಅಂತ ನಾನು ಪುಸ್ತಕಕ್ಕೆ ಹೇಳ್ಬಿಟ್ಟೆ ಬಾಯಿ ಬಿಟ್ಟು. ಅದಕ್ಕೇ ನೀನಿವಾಗ ನೀನೇ ಹೇಳ್ಬೇಕು, ನಾನು ಒಪ್ಪಲ್ಲ, ನನಗೆ ಬೇಕು, ನನಗೂ ಆಸ್ತಿ ಇಲ್ಲ ಅಂತ ಹೇಳಿ ನೀನು ಒಪ್ಪಬೇಡ. ನೀನು ಸೈನ್ ಹಾಕ್ಲಿಲ್ಲ ಅಂತಂದ್ರೂ ಆಗಲ್ಲ ಅಂತೆ ಕಣಮ್ಮ. ಹೆಣ್ಮಗಳು ಸೈನ್ ಹಾಕ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಯಾರ.
ನಾನು ಅದಕ್ಕೆ ನಮ್ಮ ಕೋಮ್ಲಮ್ಮನೂ ಹಾಕ್ಬೇಕೆಂದೆ. ಕೋಮ್ಲಮ್ಮನೂ ಹಾಕಿರಿ ಆಗೋದು ಅಂತ ಹೇಳೇವ್ರಿ. ಮತ್ತೆ ಅವಾಗಂತೂ ನನಗೇನು ಭಾಗ ಕೊಡಲಿಲ್ಲ, ಏನಿಲ್ಲ. ನಮ್ಮ ಅಮ್ಮ ಇದ್ದಾಗ ಅಷ್ಟೊಂದು ಹೋರಾಡಿದೆ ನಾನು, ಕೊಡ್ರಿ ಕೊಡ್ರಿ, ನಾನು ಇರೋಳೊಬ್ಬ ಮಗಳು ಅಂತ ಹೇಳಿ ನಾನು ಎಷ್ಟು ಕೇಳಿದೆ, ಯಾರು ನೀವು ಕೊಡಲಿಲ್ಲ. ಇವಾಗ 15 ಎಕರೆ ಇತ್ತಾನೆ, ಅದ್ರಾಗ ಅವ್ನಿಗೆ ಯಾಕೆ ಕೊಡ್ತೀರಾ? ಕಂಡಾರ್ಗೆ ಯಾಕೆ ಬಿಡಬೇಕು? ನನಗೆ ಕೊಡು. ಅಲ್ಲ ಕಣಮ್ಮ, ನಾನು ಅವನಿಗೆ ಮಾತು ಕೊಟ್ಬಿಟ್ನಲ್ಲಮ್ಮ, ಪುಸುಕುನ್ನಮ್ಮ ಅಂತಕ್ಕೆ ಬಂದಿದ್ದಾನೆ ನೆಸ, ಹಿಂಗಾಗೈತೆ ಕಣ್ ಚಂದ್ರಣ್ಣಯ್ಯ ಅಂದ. ಅದಕ್ಕೆ ಸರಿ ಆತಪ್ಪ, ಮಾಡ್ಕೊಡೋದಾಗುತ್ತೆ ಹೇಳಿ ನನ್ನ ತಮ್ಮಗೂ ಹೇಳ್ತೀನಿ ಅಂತ ಹೇಳಿ ನಾನು ಪುಸುಕುನ್ ಮಾತು ಕೊಟ್ಬಿಟ್ಟೆ. ಇವಾಗ ನೀನೇ ಹೇಳ್ಬೇಕು ಕಣಮ್ಮ ಕೋಮ್ಲಮ್ಮ, ನೀನೇ ಹೇಳಿರಿ ಇವಾಗ ಅದು ಸರಿ ಹೋಗುತ್ತೆ. ನೀನು ಹೇಳಲಿಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಇವಾಗ ನೋಡಪ್ಪ ಚಂದ್ರಣ್ಣಯ್ಯ ಅವತ್ತು ಹಂಗಂದಿತ್ತು, ಕೊಡ್ತೀನಿ ಅಂತ ಹೇಳಿ ನಿನಗೆ ಕೊಡ್ತೀನಿ, ನಿಮ್ಮ ಅಣ್ಣಗೆ ಕೊಡಲ್ಲ ಅಂತ ಹೇಳಿದ್ದು ಇವತ್ತು ಹೆಂಗೆ ಮಾತಾಡ್ತು ಚಂದ್ರಣ್ಣಯ್ಯ ಅಂತ ಹೇಳಿ ನನ್ನ ಮೇಲೆ ನಿಷ್ಠುರ ಆಗೋದು ಬೇಡ. ಅದಕ್ಕಾಗಿನ ಬಾರಮ್ಮ ಕೂಕ ಹೆಣ್ಮಗಳು, ಕೋಮ್ಲಮ್ಮ ಬಾರಮ್ಮ ಕೂಕ ಬಾ. ಅಲ್ಲ ಮಾಲನ 5 ಎಕರೆ ನಾವು ಯಾರಿಗ ಕೊಡ್ತೀವಿ ಅಂದ್ರಂತೆ ನಮ್ಮ ಅಣ್ಣಯ್ಯ, ಅದಕ್ಕೇನೆ ನಮಗೆ ಕೊಡ್ಲೇಳು. ಅಲ್ಲ ಹೋಗಿ ಹೋಗಿ ಅವ್ರಿಗೆ ಯಾಕೆ ಕೊಡಬೇಕು? ಅವರೇನು ಅವ್ರ ಅಣ್ಣ ತಮ್ಮಗಳು ಯಾವತ್ತೋ ಚೆನ್ನಾಗಿ ಹಾಕ್ತಾರೆ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳಿ ನಾನು ಹಂಗೆ ಅನ್ನಪ್ಪ. ನಿಮ್ಮ ಅಣ್ಣಯ್ಯ ಒಪ್ಪಲಿಲ್ಲ. ಹೆಣ್ಮಗಳಿಗೇನೆ ಕೊಡಪ್ಪ, ಇರೋಳೊಬ್ಳು ಕೋಮ್ಲಮ್ಮ ಎಲ್ಗೆ ಹೋಗ್ತಾಳೆ, ಹೆಣ್ಮಗ್ಳಿಗೆ ಕೊಡ್ದಲ್ಲ ಯಾರಿಗೆ ಕೊಡ್ತೀಯಾ? 5 ಎಕರೆ ಹೊಲ ಕೊಡು, 10 ಎಕರೆ ಇರೋದು ನೀವು ಇಬ್ಬರಾಳು, ಅಣ್ಣ ತಮ್ಮಗಳು ಇಬ್ಬರಾಳು 5 ಎಕರೆ ಹಂಚ್ಕೊಳ್ರಿ ಅಂತ ನಾನು ಹಿಂಗೆ ಹೇಳಿದ್ದು. ನಿಮ್ಮ ಅಣ್ಣ ಬಿಡತ್ತ ಅವ್ನು ಒಳ್ಳೆನು ಕೊಡೋಣ ಅಂತಂತು. ಒಳ್ಳೆಯರು ಅಂದರೆ ಅವರೇ ನಮಗೆ ಮೂಲವಾಗ್ತಾರೆ, ಯಾರೂ ಒಳ್ಳೆಯರಾಗಲ್ಲ ಇವತ್ತು. ಅದನ್ನೇ ಹೇಳ್ದೆ. ಏನೋ 1 ಎಕರೆ ಅಲ್ಲ 2 ಎಕರೆ ಅಲ್ಲ, ಬೇಕಾದ್ರೆ 5 ಎಕರೆ ಕೊಡ್ಲೇಳು, ಅದ್ರಾಗ ಬೇಕಾದ್ರೆ ಅವ್ನು ಏನನ್ನ ಮಾಡಲೇಳು, ಅಷ್ಟೇನೆ ಏನನ್ನು ಮಾಡ್ಕೊಂಡು ತಿನ್ಲೇಳು ಅಷ್ಟೇನೆ. ಮಾಡ್ತೀವಿ ಅಂಬೋದು, ಆದರೆ ನಾವೇನೋ ದೋಟು ಮಾಡೋಕ್ಕಾಗಲ್ಲ, ಏನಿಲ್ಲ. ನಾನು ಬಿಡಲ್ಲಪ್ಪ, ನನಗೂ ಬೇಕು, ನಾನಂತೂ ಸೈನ್ ಹಾಕಲ್ಲ. ಯಾಕೆ ನಾನು ಬಿಡಪ್ಪ, ಅವತ್ತ ಇರೋರು ಇಬ್ಬರಾಳು ಅಣ್ಣ ಇರು, ನಮ್ಮ ಅಣ್ಣಯ್ರು ಚೆನ್ನಾಗಿರಲಿ ಅಂತ ಹೇಳಿ ನಾನು ಸುಮ್ಮನಾದ್ನಲ್ಲ, ಅದಕ್ಕೆ ನಾನು ಬಿಡು ಹೋಗಲಿ, ನಮ್ಮ ಅಣ್ಣಯ್ರು ಇಬ್ಬರಾಳು ಇದ್ದಾರೆ ಅಂತ ನಾನು ಅವತ್ತು ಸುಮ್ಮನಾಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ಅವತ್ತು ಪಟ್ಟಿ ಹಿಡಿದು ಕೂತ್ಕೊಂಡಿದ್ದೆ, ಅವತ್ತೇನೋ ಬಿಡತ್ತ ಹೋಗಲಿ ಅಂತ ಹೇಳಿ ನಾನು ಅವತ್ತು ಏನಾರ ಪಟ್ಟಿ ಹಿಡಿದಿದ್ರೆ ನಮ್ಮ ಅಣ್ಣಯ್ರು ಕೊಡಲೇಬೇಕಾ ಇವತ್ತು? ಅಲ್ಲ ಕಣತೆ, ನಿನಗೆ ಕೇಳೋ ಅಧಿಕಾರ ಐತೆ, ಕೇಳ್ತಾ ಇದೀಯಾ? ಸರಿ ಬಿಡು, ಅಪ್ಪ ಅದಕ್ಕೆ ತಾನೇ ನಿನ್ನ ಕರೆಸಿದ್ದಿವಾಗ, ಬಾರಮ್ಮ ಹಿಂಗೈತೆ ಹಿಂಗಾಗೈತೆ ಅಂತ ಹೇಳಿ ಅಪ್ಪ ಅದಕ್ಕೆ ತಾನೇ ಕರೆಸಿದ್ದು. ಬಿಡು ಇವಾಗ ಯಾಕೆ, ಅಷ್ಟೇ ಬಂದು ನೀನು ಸೈನ್ ಹಾಕಿ ನೀನು ಹೋಗಿ ಅವಳು ಆನಂದಣ್ಣಗೆ ಹಿಂಗಾಗೈತೆ ಕಣಪ್ಪ, ಹಿಂಗೆ ನಾನು ಕೊಡೋಕ್ಕಾಗಲ್ಲ, ಇರೋಳ ಮಗಳು, ನಾನು ನಮ್ಮ ಅಣ್ಣಯ್ಯರಿಗೆ ಅದನ್ನ ಇರೋದು ಬಿಡ್ತೀನಿ, ಇನ್ನು ನಿಂದೇನೈತೆ ಅದು ನನಗೆ ಬರಲೇಬೇಕು ಅಂತ ಯಾರನ್ನ ಹೆಂಗೆ ಕೇಳೋಕೆ ಹೋಗೋದು? ಇವಾಗ ನಮ್ಮ ಪಾಡಿಗೆ ನಾವು ಮಾಡ್ಕೋಬೋದು ಅಷ್ಟೇ. ಇವಾಗ ಯಾರನ್ನ ಹೆಂಗೆ ಕೇಳೋಂಥದ್ದಿಲ್ಲ, ಅವ್ರನ್ನೂ ಹೆಂಗೆ ಕೇಳೋ ಅಂಥದ್ದಿಲ್ಲ, ಏನಿಲ್ಲ. ನಮ್ಮ ಅಂಗಡಿ ತಕ್ಕ ಬಂದಿರ್ತಾವ ಅಣ್ಣಯ್ಯ, ನಾನೇನಂದೆ ಇಲ್ಲಪ್ಪ ನಮಗೆ ಕೇಳೋ ಅಂಥದ್ದೇನಿಲ್ಲ, ನಮ್ಮಪ್ಪ ಹೆಸ್ರಿಗೆ ಐತೆ ಅಂದಮೇಲೆ ನಮ್ಮ ಅಪ್ಪನ ಕೇಳಿಕೆ ಅಂತ ಹೇಳಿ ನಾನು ಅಂಗಡಿ ತಕ್ಕ ಬಂದಿತ್ತು, ನಮ್ಮ ಹೋಲ್ಸೇಲ್ ಅಂಗಡಿ ತಕ್ಕೆ ಹಂಗೆ ಹೇಳಿದೆ. ಹಿಂಗೈತೆ ಹಿಂಗೆಲ್ಲ ಆಗೈತೆ ಪರಿಸ್ಥಿತಿ ಅಂತ ಹೇಳ್ತಿತ್ತು. ನಾನು ಅಂದೆ ಒಂದಿಷ್ಟು ಎಂದು ರೇಷನ್ ತಮಕ್ಕೆ ಬರ್ತಿಲ್ದರು ಬಂದು ರೇಷನ್ ತಗೊಂಡು ಒಂದು 5,000 ರೂಪಾಯಿ ರೇಷನ್ ಕಟ್ಟಪ್ಪ ಅಂತ. ನಮಗೇನು ದುಡ್ಡು ತಾನೇ, 5,000 ರೂಪಾಯಿ ಅಲ್ದಿದ್ರೆ 10,000 ರೂಪಾಯಿ ರೇಷನ್ ಕಟ್ ಕೊಡಿಸ್ತೀವಿ ಅಂತ ಕಟ್ಕೊಟ್ಟೆ ಅಷ್ಟೇನೆ. ಆಮೇಲೆ ಮಾತಾಡ್ತಾ ಹಿಂಗೆ ಮಾತಾಡ್ತು. ನಾನು ಬಿಡಲ್ಲ ಹರ್ಷ, ಯಾರು ಹೇಳಿರು ನನಗೂ ಹೊಲ ಬೇಕು. ನಾನು ಯಾಕೆ ಬಿಡೋಣ? ಅವತ್ತೆಷ್ಟು ಏನಿದೀವಿ ಅಂತ ನನಗೂ ನಮ್ಮ ಅಣ್ಣಗೂ ಗೊತ್ತು, ನಮ್ಮ ಅಣ್ಣರಿಗೆ ಅಷ್ಟೇ ಗೊತ್ತಿರೋದು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಕ್ಕಿಗೂ ಸರಿಯಾಗಿ ಗೊತ್ತಿಲ್ಲ. ಅವತ್ತು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಷ್ಟು ಕಷ್ಟ ಬಿದ್ದವ್ರೆ ಅಂತ ನಮಗೆ ಗೊತ್ತು. ಅದು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನ ಆಸ್ತಿ ಅಲ್ಲ, ನಾವು ಅವ್ರಿಗೆ ಯಾಕೆ ಕೊಡಬೇಕು? ಇನ್ನೂ ಯಾರಿಗೋ ಬೇರೆಯವ್ರಿಗೆ ಕೊಡ್ಬೇಕಂತಂದರೆ ಅವ್ರು ಮೋಸ ಮಾಡಿ ಬರೆಸ್ಕೊಂಡಿರೋ ಆಸ್ತಿಗೆ ಅಷ್ಟೇ ಕಣ್ಕೊಂಬ್ಲಮ್ಮ. ನೀನು ಹೇಳಿರೆ ನಡೀತೈತೆ. ಈಗ ಹೆಣ್ಮಗಳು, ಈಗ ನಮ್ಮ ಅಣ್ಣಯ್ಯರೇನೋ ಒಪ್ಪ್ಯವ್ರೆ, ನಾನು ಒಪ್ಪಲ್ಲಪ್ಪ ಅಂತ ಹೇಳು, ಅವರಲ್ಲಿ ಸುಮ್ಮನೆ ಆಗ್ತಾರಷ್ಟೇ. ನಮ್ಮ ಅಣ್ಣಯ್ಯರು ಒಪ್ಪಿರ್ಬೋದು, ನಾನು ಒಪ್ಪಬೇಕಲ್ಲ ಅಂತ ಅನ್ನು ಅಷ್ಟೇ ಕಣಮ್ಮ. ಹಂಗೊಂದು ನಂದಿನ್ನೇನು ಉಳಿತೈತೆ, ನಾನೇನೋ ಅವನು ಒಳ್ಳೆ ಅವನು ತಂದಿಂದ ಇದ್ದ ಅಂತ ಹೇಳಿದ್ದೆ. ಹಂಗೆ ಮೂವರು ಕೂಕೊಂಡು ಮಾತಾಡೋಣ, ರಮೇಶಿನ ತಕ್ಕ ಹೋಗೋಣ, ಮೂವರು ಕೂಕೊಂಡು ಶಾಂತಮ್ಮವ್ರನ್ನ ಅವ್ರನ್ನ ಒಪ್ಪಿ ಅದೇನು ಮುಂದುವರೆದು ಅದನ್ನ ಮಾಡ್ಕೋಬೇಕಣಮ್ಮ. ಅವ್ರಿಗಾಗುತ್ತಾ ನಮ್ಗಾಗುತ್ತಾ ಅದೇನು ಕೋಟಿಗೆ ಹಾಕ್ಬೇಕು ಅದನ್ನೇನು ನೋಡಿ ಅದನ್ನೊಂದಿಟ್ಟು ಇತ್ಯರ್ಥ ಮಾಡ್ಕೋಬೇಕು ನಾವು. ಸರಿ ಆಯ್ತು ಹೇಳು. ನಾನು ಯಾವುದೇ ಕಾರಣಕ್ಕೆ ನಾನು ಬಿಡಲ್ಲಪ್ಪ, ನನಗೂ ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಅಣ್ಣ ತಮ್ಮಗಳು ಇಬ್ಬರಳು ಅವ್ರಿರೋರು ಯಾವಾಗ ಬೇಕಾದರೂ ಚೆನ್ನಾಗಿ ಆಗ್ತಾರೆ. ನಾನು ಯಾಕೆ ಬಿಡೋಣ? ನನಗೂ ಇಲ್ಲ. ಈಗ ಹೆಣ್ಮಕ್ಳಿಗೆ ಆಸ್ತಿಗೆ ಸಮಭಾಗ ಐತೆ ಅಂತ ಹೇಳಿ ಎಲ್ಲದ್ರಾಗೂ ಇವಾಗ ಕೋರ್ಟಲ್ಲಿ ಆದೇಶ ಮಾಡಿದ್ದಾರೆ. ಅದಕ್ಕೇ ನಾನು ಇವಾಗ ನಮ್ಮ ಅಣ್ಣಯ್ಯರು ಇರೋರು ಇಬ್ಬರಳು, ಅವರು 5 ಎಕರೆ ತಾಂಬ್ಲೇಳು, ಇವಾಗ ನನಗಿರೋದು 5 ಎಕರೆ ಅದನ್ನ ಬಿಡ್ಲೇಳು. ಇವಾಗ ಯಾಕೋ ಸುಮ್ಮನೆ 3ನೇರಿಗೆ ಕೊಡೋದಕ್ಕೆ ನನಗೆ ಕೊಡ್ಬೋದಲ್ಲ. ನಾನು ಕೇಳ್ತಾ ಇರೋದ್ರಾಗ ಏನಾದರೂ ತಪ್ಪೈತೆ ಅಂದರೆ ಇಲ್ಲ, ನೀನೇ ಕೇಳ್ತಾ ಇರೋದ್ರ ತಪ್ಪೈತೆ ಅಂತ ಹೇಳ್ರಿ. ಅವ್ರೇನು ಚೆನ್ನಾಗಿ ಆಗ್ತಾರೆ, ಆಮೇಲೆ ಅದನ್ನೇನು ಯಾರೂ ನೆನೆಸ್ಕೊಂಬಲ್ಲ, ಮಾಡಿಸಿದ್ಮೇಲೆ ಮುಗೀತು. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.